ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಪೂರ್ಣ ಕನ್ನಡತಿ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಮನೇಲೇ ಬೇಸಿಕ್ ಆಗಿ ನೀವು ಇಟ್ಕೊಂಡಿರೋಂಥ ಡ್ರೈ ಫ್ರೂಟಲ್ಲಿ ಯಾವ ಥರ ಲಾಡು ಹಾಗೆಯೇ ಪೌಡರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸ್ಕೊಡ್ತೀನಿ. ಮಿಸ್ ಮಾಡಿದೆ ವಿಡಿಯೋ ನೋಡಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಗೆ ನೆಲಗಡಲೆ ಬೀಜ. ಇದನ್ನು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇಟ್ಕೊಂಡಿರ್ತೀರಾ. ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಿಲ್ಲ, ಜಸ್ಟ್ ಇಷ್ಟೇ. ಜಾಸ್ತಿ ಹಾಕಿದ್ರೆ ಫ್ಲೇವರ್ ಏನಾದರೂ ವ್ಯತ್ಯಾಸ ಆಗಿ ಮಕ್ಕಳು ಒಂದೊಂದ್ಸಲ ಕುಡಿಯಲ್ಲ. ಹಾಗೆ ನಾನು ಸಿಂಪಲ್ ಆಗಿರೋದನ್ನ ಹಾಕೊಳ್ತಿದ್ದೀನಿ. ನಿಮಗೆ ತೋರಿಸ್ತಾ ಇರೋದು ಇಪ್ಲಿ ಬೀಜ ಅಂತ ಹೇಳ್ಬಿಟ್ಟು. ಇಪ್ಲಿ ಬೀಜ ಅಂತಂದರೆ ಕೆಮ್ಮಿಗೆ ತುಂಬ ಒಳ್ಳೆಯದು. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಅದನ್ನು ಪುಡಿ ಮಾಡಿಬಿಟ್ಟು ಜೇನುತುಪ್ಪಕ್ಕೆ ಸೇರಿಸ್ಬಿಟ್ಟು ಕುಡಿಬೋದು. ಮಕ್ಕಳಿಗಾದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕೊಬೇಕು, ದೊಡ್ಡವ್ರಿಗಾದರೆ ಸ್ವಲ್ಪ ಜಾಸ್ತಿ, ಅಂದರೆ 1, 2 ಆ ಥರ. ಹಾಗೆ ಇಲ್ಲಿ ನಾನು ಕೆಂಪು ಕಲ್ ಸಕ್ಕರೆನ ಕುಟ್ಟಣಿನಲ್ಲಿ ಕುಟ್ಕೊಂಡು ಲೈಟಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದೇ ಸಲ ಜಾರಿಗೆ ಹಾಕಿದರೆ ಅದು ಇದಾಗುತ್ತೆ, ಅಂದರೆ ಬೇಗ ಪುಡಿ ಆಗಲ್ಲ. ಹಾಗಾಗಿ ಹಾಗೆ ಮಿಕ್ಸಿನ ಜಾರ್ನು ಕೂಡ ಬೇಗ ಹಾಳಾಗೋ ಸಾಧ್ಯತೆ ಇರುತ್ತಲ್ಲ, ಹಾಗಾಗಿ ಸೊ ಅದನ್ನು ಪೌಡ್ರ್ ಮಾಡಿಕೊಂಡು ಇವಾಗ ನೋಡಿ ನಾವು ಜಾರ್ಗೆ ನಾನು ಡ್ರೈ ಫ್ರೂಟ್ಸ್ನ ಹಾಕೊಳ್ತಿದ್ದೀನಿ. ಅಂದರೆ ಸ್ವಲ್ಪ ಹಾಕೋಬೇಕು, ಒಂದು 2 ಮುಷ್ಟಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ಸಲಕ್ಕೆ. ಜಾಸ್ತಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಪೌಡ್ರ್ ಬರಲ್ಲ. ನೀವು ಲಾಡು ಮಾಡ್ಕೊಬೇಕಂದ್ರೆ ನೋ ವರೀಸ್, ಏನಾಗಲ್ಲ. ಅಂದರೆ ಕಡಿಮೆ ಹಾಕ್ಕೊಂಡಷ್ಟು ಅದು ಬೇಗ ಪೌಡ್ರು ಆಗುತ್ತೆ. ಇಲ್ಲ ಅಂತಂದರೆ ಅದು ಹಾಗೆ ಗಟ್ಟಿ ಕಾಳೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕಾಗಿ ಕಡಿಮೆನೇ ಹಾಕ್ಕೊಂಡು ಯೂಸ್ ಮಾಡಿ. ಹಾಗೆ ನೋಡಿ ನಾನಿಲ್ಲಿ 2 ಸಪ್ರೇಟ್ ಇದು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಏನು ಕಲ್ ಸಕ್ಕರೆ ಕುಟ್ಕೊಂಡಿದ್ದೆ ಅದನ್ನು ಪೌಡ್ರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಸ್ವೀಟ್ನೆಸ್ಗೆ ಅಷ್ಟೇ ನಾನು ಕಲ್ ಸಕ್ಕರೆ ಯೂಸ್ ಮಾಡ್ತಾ ಇರೋದು, ಜಾಸ್ತಿನೂ ಯೂಸ್ ಮಾಡ್ತಾ ಇಲ್ಲ. ಹಾಗೆ ನಾನೆಲ್ಲ ಪುಡಿ ಮಾಡ್ಕೊಂಡು ನೋಡಿ, ಇದು ನಾನು ಜಸ್ಟ್ ರಿವರ್ಸ್ ಆಗಿ ಪೌಡ್ರ್ ಮಾಡ್ಕೊಂಡಿರೋದು. ಗ್ರೈಂಡ್ ಮಾಡ್ಕೊಬೇಕು, ಜಸ್ಟ್ ಒಂದು ಸ್ವಲ್ಪ ಅಷ್ಟೇ. ಸೊ ಕಡಿಮೆನೇ ರುಬ್ಕೊಂಡಿದ್ದೀನಿ. ಹಾಗಾಗಿ ಪೌಡ್ರ್ ಥರ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಅಷ್ಟೇ. ಹಾಗೆ ಇನ್ನೊಂದು ಕಡೆ ನಾನು ಸ್ವಲ್ಪ ಜಾಸ್ತಿ ರುಬ್ಕೊಂಡಿದ್ದೀನಿ ಈಗ, ಹಾಗೆ ಆಯಿಲಿ ಥರ ಇದಾಗಿದೆ, ಮುದ್ದೆ ಥರ ಬಂದಿದೆ ನೋಡಿ. ಹಾಗೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿದ್ದು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಅಂದರೆ ಯಾಕೆಂದರೆ ಉಂಡೆ ಮಾಡ್ಕೊಬೇಕು, ಲಾಡು ಮಾಡ್ಕೊಬೇಕಲ್ವ, ಹಾಗಾಗಿ ಇದನ್ನು ಚೆನ್ನಾಗಿ ಇದು ಮಾಡಿಕೊಂಡು ಉಂಡೆ ಕಟ್ಕೊಬೇಕಾಗುತ್ತೆ. ಈಗ ನಾನು ಜಾಸ್ತಿ ಏನು ಮಾಡಿಕೊಂಡೆ, ಯಾಕೆಂದರೆ ಪೌಡ್ರನ್ನು ಮಾಡ್ಕೊಂಡಿದ್ದೀನಲ್ವ, ಬರೀ ಇದನ್ನೇ ಮಾಡಿದರೆ ಜಾಸ್ತಿ ಇದನ್ನೇ ತಿನ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಹಾಗೆ ನಾನು ಇದನ್ನು ಮನೇಲಿ ಡೈಲಿ 1 ಉಂಡೆ ಕೊಡ್ತೀನಿ. ಇಲ್ಲಾಂದರೆ ಸ್ಕೂಲಿಗೆ ಏನಾದ್ರು ಸ್ನ್ಯಾಕ್ಸ್ ಬೇಕಂತಂದರೆ ಸ್ನ್ಯಾಕ್ಸಿಗೂ ಹಾಕ್ಕೊಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು, ಡ್ರೈ ಫ್ರೂಟ್ಸ್ ಪೌಡರ್ ಆಗಲಿ. ಅವಳು ಬರೀ ಹಾಲನ್ನ ಕುಡಿಯೋಕ್ಕೆ ಇಷ್ಟಪಡಲ್ಲ, ಈ ಥರ ಕೊಟ್ಟರೆ ಚೆನ್ನಾಗಿ ಕುಡಿತಾಳೆ. ಹಾಗಾಗಿ ನಾನು ಈ ಥರ ಪೌಡ್ರನ್ನ ಕಲಿಯೋದಂಗೆ ಸ್ವಲ್ಪ ಮಾಡಿಟ್ಕೊಳ್ತೀನಿ, ತುಂಬ ಜಾಸ್ತಿನೂ ಮಾಡಿಟ್ಕೊಳ್ಳಲ್ಲ. ನೋಡ್ತಿದ್ದೀರಲ್ವ, ಸ್ವಲ್ಪ ಅಷ್ಟೇ. ಯಾಕೆಂದರೆ ಮನೇಲಿ ಇರುತ್ತೆ, ಏನು ಬಿಸಿ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದಲ್ವ, ಈಸಿ. ಹಾಗಾಗಿ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಏನು ಇಟ್ಕೊಳಕ್ಕೆ ಹೋಗಲ್ಲ ನಾನು. ಸೊ ನೋಡ್ತಿದ್ದೀರಲ್ವ ನಾನು ಯಾವ ಥರ ಚೆನ್ನಾಗಿ ಇದು ಮಾಡಿ ಈಗ ಲಾಡು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನೀವು ಮನೇಲಿ ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಇಷ್ಟಪಟ್ಟು ಹಾಲು ಕುಡಿತಾರೆ. ಹಾಲು ಕುಡಿಯಲ್ಲ ಅನ್ನೋ ಮಕ್ಕಳು ಸಾಮಾನ್ಯ ಕುಡಿತಾರೆ ಈ ಥರ ಪೌಡ್ರಲ್ಲಿ. ಸೊ ಉಂಡೆ ರೆಡಿಯಾಗಿದೆ, ಲಾಡು ರೆಡಿಯಾಗಿದೆ ನೋಡಿ. ಹಾಗೆ ನಾನು ಇವಾಗ ಪೌಡ್ರನ್ನ ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ, ಅಂದರೆ ಮತ್ತೆ ಸೋಸೋದು ಬೇಡ, ಮುಂಚೆನೇ ಹಾಲು ಏನಾದರೂ ಕೆನೆ ಕುಡಿಯಲ್ಲ ನಮ್ಮ ಮಕ್ಕಳಿಗೆ, ಸೋಸಿ ಮತ್ತೆ ಪೌಡ್ರ್ ಹಾಕಿದ್ಮೇಲೆ ಸೋಸೋಕೆ ಹೋಗ್ಬೇಡಿ, ಅದ್ರದ್ದು ಇದು ಪೌಡ್ರೆಲ್ಲ ಹಾಗೆ ಹೋಗ್ಬಿಡುತ್ತೆ. ಸೊ ನೋಡಿ ಹೇಗೆ ಕುಡಿತಿದ್ದಾಳೆ, ಯಾವಾಗಲೂ ಹಾಲು ಕುಡಿಯೋಣ ಅನ್ನೋಳು ಚೆನ್ನಾಗಿ ಇಷ್ಟಪಟ್ಟು ಕುಡಿತಾಳೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.